ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲದ ಮುಖಾಂತರ ಅನೇಕ ರೀತಿಯ ಸ್ಪೀಡನ್ನು ಕೊಡ್ತಾಯಿದ್ದೀವಿ. ಸಿರಿಧಾನ್ಯಗಳು, ಯಾರು ಸಿರಿಧಾನ್ಯಗಳ ಸೇವನೆ ಮಾಡ್ತಾರೋ ಅದು ಯಾವ ಕಾಯಿಲೆನೂ ಬರಲ್ಲ. ಸಿರಿಧಾನ್ಯಗಳಲ್ಲಿ ಅಷ್ಟು ಅಂಶಗಳಿದೆ, ನಮ್ಗೆ ಬೇಕಾದ ಎಲ್ಲ ಅಂಶಗಳು ಅದರಲ್ಲಿ ಸಿಗ್ತವೆ. ಅವು ಈಗ ಏನಾಗಿದೆ, ಅವೆಲ್ಲ ಮಾಯ ಆಗಿಬಿಟ್ಟಿದೆ. ಸಿರಿಧಾನ್ಯಗಳು ಆರ್ಕ, ಸ್ವಾಮೆ, ಸಜ್ಜೆ, ನವಣೆ ಇವೆಲ್ಲ ಮಾಯ ಆಗಿಬಿಟ್ಟಿದೆ. ಕಾರಣ ಆಧುನೀಕರಣ ಅಂತ ರೈಸನ್ನು 3-4 ಪಾಲಿಶ್ ಮಾಡಿ ಟೇಸ್ಟ್ಗೋಸ್ಕರ ತಿಂದು ಅನೇಕ ರೀತಿಯ ಕಾಯಿಲೆಗಳು ತರಿಸ್ಕೊತಾರೆ. ನೋಡಿ, ಇದು ಜೋಳ. ಈ ಜೋಳವನ್ನು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ ರೊಟ್ಟಿಗೆ ಅಂತ. ಮತ್ತು ಇದೇ ಜೋಳವನ್ನು ಉರಿಸ್ಬಿಟ್ಟು ಪೂರಿ ಥರ ಬರ್ತದಲ್ಲ, ಅದನ್ನು ಕುಟ್ಟಿ ಒಳ್ಳೆ ಬೆಲ್ಲ ಹಾಕಿ ಅದನ್ನು ಉಂಡೆ ಅಂತ ಮಾಡ್ತಾರೆ. ನಾನಾ ರೀತಿ ಅಡುಗೆಗಳನ್ನು ಮಾಡ್ಕೊತಾರೆ. ಇದರಲ್ಲಿ ಖಡಕ್ ರೊಟ್ಟಿ ಅಂತೆ, ಸಾಫ್ಟ್ ರೊಟ್ಟಿ ಅಂತೆ ಇತ್ಯಾದಿ ಮಾಡ್ಕೊತಾರೆ. ಇದು ಸೇವನೆಯಿಂದ ನಮಗೆ ಒಳ್ಳೆಯದಾಗುತ್ತೆ. ಆದರೆ ಪಾಲಿಶ್ ರೈಸ್, ಪಾಲಿಶ್ ತಿನ್ನೋದ್ರಿಂದ ನಮಗೆ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ. ಸ್ನೇಹಿತರೆ, ದಯವಿಟ್ಟು ಸಿರಿಧಾನ್ಯಗಳನ್ನು ಮೊರೆ ಹೋಗಿ ಸಿರಿಧಾನ್ಯ ಸೇವನೆ ಮಾಡಿ. ಯಾವ BP, ಯಾವ ಶುಗರು, ಯಾವ ಕಾಯಿಲೆ ಸಹ ನಿಮ್ಮ ಹತ್ರಕ್ಕೆ ಬರಲ್ಲ. ಇಷ್ಟು ಶಕ್ತಿಯುಳ್ಳ ಈ ಒಂದು ಧಾನ್ಯಗಳಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಅದನ್ನು ಬಿಟ್ಟು ಏನೇನು ಸೇವನೆ ಮಾಡಿ ನಾನಾ ರೀತಿಯ ಕಾಯಿಲೆ ತರಿಸ್ಕೊತಾ ಇದ್ದೀವಿ. ಮೇನ್ ಮನುಷ್ಯನಿಗೆ ಬೇಕಾಗಿರೋದು 1 ಅಥವಾ 2 ಚೆನ್ನಾಗಿ ಬರಬೇಕು. 1 ಮತ್ತು 2 ಚೆನ್ನಾಗಿ ಬರಬೇಕು. ಯಾವುದೇ ರೀತಿಯ ಕಷ್ಟ ಕೊಡಬಾರ್ದು. ಅದು ಆ 2 ಚೆನ್ನಾಗಿ ಬಂತಂದರೆ ಅವ್ರಿಗೆ ಯಾವ ಕಾಯಿಲೆ ಇಲ್ಲ ಅಂತ. ಆ 2ರಲ್ಲಿ 1 ಹೆಚ್ಚು ಕಡಿಮೆ ಆಗಿ 1 ಡಿಫಿಷಿಯನ್ಸಿ ಅಂದರೆ ಏನೋ ಇದೆ ಅಂತ. ಆದ್ದರಿಂದ ಈ ಪಾಲಿಶ್ ರೈಸ್ ಇಂಥವೆಲ್ಲ ಬಿಟ್ಟು, ಆ ಹೋಟೆಲಲ್ಲಿ ಅಡುಗೆಯನ್ನು ಬಿಟ್ಟು ಇವೆಲ್ಲ ಸೇವನೆ ಮಾಡೋದ್ರಿಂದ ನಮಗೆ ಆಯುಸ್ಸು ಜಾಸ್ತಿ ಆಗುತ್ತೆ. ಪ್ರತಿಯೊಂದು ನಮಗೆ ಒಳ್ಳೆಯದಾಗುತ್ತೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಮುಟ್ಟಲಿ ಪ್ರತಿಯೊಬ್ಬರು. ನಮಸ್ಕಾರ ಸ್ನೇಹಿತರೆ.